ರಾಜ್ಯ ಸರ್ಕಾರದ ವಿರುದ್ಧ ವಕ್ಫ್ ವಿಚಾರವನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡಿರುವಂತ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ನಡೆಸಿದೆ. ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದಲೇ ರೈತರ ಜಮೀನುಗಳಿಗೆ ಕನ್ನ ಹಾಕಲಾಗ್ತಿದೆ ಅಂತ ಆರೋಪಿಸಿದೆ. ಇದಕ್ಕೆ ತಿರುಗೇಟನ್ನ ಕೊಟ್ಟಿರುವಂತ ಕಾಂಗ್ರೆಸ್ ನಾಯಕರು ಪಬ್ಲಿಸಿಟಿ ಅಂತ ತಿವಿದಿದ್ದಾರೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಕ್ಫ್ ಗೂಂಡಾಗಿರಿ ಕಾಯ್ದೆಗೆ ಧಿಕ್ಕಾರ ಧಿಕ್ಕಾರ. ನಮ್ಮ ಭೂಮಿ ನಮ್ಮ ಹಕ್ಕು, ರಾಜ್ಯದಾದ್ಯಂತ ಹೋರಾಟದ ಕಿಚ್ಚು. ವಕ್ಫ್ ಬೋರ್ಡ್ ವಿರುದ್ಧ ಕೇಸರಿ ಪಡಿ ಸಿಡಿದೆದ್ದಿದೆ. ಕೋಲಾರದಿಂದ ಮಂಗಳೂರಿನವರೆಗೆ, ಬೆಂಗಳೂರಿನಿಂದ ವಿಜಯಪುರದವರೆಗೆ ವಕ್ಫ್ ವಿವಾದ ವಿರೋಧಿಸಿ ಪ್ರತಿಭಟನೆಗಿಳಿದಿದೆ. ಕೂಡಲೇ ಗೆಜೆಟ್ ನೋಟಿಫಿಕೇಶನ್ ರದ್ದು ಮಾಡಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ವಕ್ಫ್ ವಿರುದ್ಧ ಸಿಡಿದೆದ್ದ ಬಿಜೆಪಿ, ರಾಜ್ಯದಾದ್ಯಂತ ಹೋರಾಟ. ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಯಡಿ ಪ್ರತಿಭಟನೆ. ರದ್ದಾಗಲಿ, ವಕ್ಫ್ ಬೋರ್ಡ್ ರದ್ದಾಗಲಿ, ರಾಜ್ಯದ ಉದ್ದಗಲಕ್ಕೂ ಒಂದೇ ಘೋಷಣೆ. ರೈತರ ಜಮೀನು, ದೇವಸ್ಥಾನ ಸೇರಿದಂತೆ ಹಲವು ಆಸ್ತಿಗಳಲ್ಲಿ ವಕ್ಫ್ ಬೋರ್ಡ್ ಆಸ್ತಿ ಅಂತ ನಮೂದಾಗ್ತಿರೋದನ್ನ ವಿರೋಧಿಸಿ ಬಿಜೆಪಿ ಇವತ್ತು ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಯಡಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಕ್ಫ್ ಗೂಂಡಾಗಿರಿ ಕಾಯ್ದೆಗೆ ಧಿಕ್ಕಾರ ಧಿಕ್ಕಾರ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈಗ ನಮ್ಮ ಸಿದ್ದರಾಮಯ್ಯನವರು ಜಮೀರನ್ನ ನಂಬ್ಕೊಂಡವ್ರೆ. ಯಾವಾಗ ಜಮೀರು ಯಾವಾಗ ನಿಮಗೆ ಬತ್ತಿಡ್ತಾನೋ ನಿಮಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸ್ತಾರ ಅಂತ ಗಾದೆ ಮಾತಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಇತಿಹಾಸವನ್ನ ನೋಡಿ, ಇತಿಹಾಸವನ್ನ ನೋಡಿದಾಗ ನಿಮಗೆ ಸತ್ಯ ಗೊತ್ತಾಗುತ್ತೆ. ನೀವು ನಂದನವನ, ಚಂದನವನ, ಕರ್ನಾಟಕವನ್ನ ಸ್ಮಶಾನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ನೀವು ಸ್ಮಶಾನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ಎಲ್ಲರೂ ಜಮೀನನ್ನು ಕಿತ್ಕೊಳ್ತೀರಿ. ಅದಕ್ಕೆ ನಮ್ಮ ಹೋರಾಟ, ಈ ಕರಾಳ ಕಾಯ್ದೆ ರದ್ದಾಗಬೇಕು. ಇನ್ನು 100 ವರ್ಷ ಆಗಲಿ 200 ವರ್ಷ ಆಗಲಿ ಇದನ್ನ ಮತ್ತೆ ಪಡೆಯೋದಕ್ಕೆ ಏನು ಬೇಕೋ ಅದನ್ನು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಒಂದು ಗುದ್ದಲಿ ಪೂಜೆ ಅಂತ ಹೇಳ್ಬೋದು. ಇದರ ಕವಿ ಗಂಗಾಧರೇಶ್ವರ ದೇವಸ್ಥಾನ, ಅದಕ್ಕೂ ಪಾಣಿ ರೆಡಿ ಆಗ್ತಾ ಇದೆ. ಜೊತೆಯಲ್ಲಿ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ 4 ಗಡಿಗೋಪುರಗಳು, ಆ ಸ್ಥಳಕ್ಕೂ ಸಹ ಪಾಣಿ ರೆಡಿ ಆಗ್ತಾ ಇದೆ. ಆದ್ರೆ ಈ ಪಾಣಿಗಳು ಮಾಡ್ತಾ ಇರೋದು ಇವತ್ತಿಗಲ್ಲ, ಇನ್ನೊಂದು 50 ವರ್ಷಕ್ಕಾದ್ರೂ ನಮ್ದಾಗತ್ತೆ. ಎಲ್ಲಿ ರೈತರಿಗೆ ತೊಂದರೆ ಆಗ್ತಾ ಇದೆ, ಎಲ್ಲಿ ಮಠಮಾನ್ಯಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ, ಎಲ್ಲಿ ದೇವಾಲಯಗಳಿಗೆ ನೋಟಿಸನ್ನು ಕೊಟ್ಟು ಅವರ ದೇವಾಲಯಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರವೇ ಮಾಡಿಸ್ತಾ ಇದೆ. ಅತ್ತ ಮೈಸೂರಿನಲ್ಲೂ ಶಾಸಕ ಶ್ರೀವತ್ಸ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಮಂಗಳೂರಿನಲ್ಲಿ ಗಾಂಧಿ ಪ್ರತಿಮೆ ಬಳಿ ಸ್ಥಳೀಯ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಕೊಡಗಿನಲ್ಲಿ ಪ್ರತಾಪ್ ಸಿಂಹ ಸೇರಿ ಹಲವು ನಾಯಕರು ಕಿಡಿಕಾರಿದ್ರು. ಇತ್ತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಯಿತು. ಲೋಕಸಭೆ ಚುನಾವಣೆ ಬಳಿಕ ಮೊದಲ ಬಾರಿಗೆ ಸುಮಲತಾ ಬಿಜೆಪಿ ಹೋರಾಟದಲ್ಲಿ ಕಾಣಿಸಿಕೊಂಡ್ರು. ವಕ್ಫ್ ವಿರುದ್ಧದ ಬಿಜೆಪಿ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರ ಕಿಡಿ. ಇನ್ನು ಬಿಜೆಪಿ ನಾಯಕರ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಏನ್ ಹೋರಾಟ ಮಾಡ್ತಾರೆ, ಏನ್ ಅಭಿಯಾನ ಮಾಡ್ತಾರೆ ಅಂತ ಸಿಎಂ ಲೇವಡಿ ಮಾಡಿದ್ದಾರೆ. ಏನು ಸುಮ್ಮನೆ ರಾಜಕೀಯ ನೀವು ತೋರಿಸ್ತಿದ್ರಿಂದ ಹೋರಾಟ ಮಾಡ್ತಾರೆ, ಏನಂತ ಅಭಿಯಾನ ಮಾಡ್ತಾರಪ್ಪ. ಇನ್ನು ಪಬ್ಲಿಸಿಟಿಗಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಕ್ರೆಡಿಟ್ಗಾಗಿ ಹೋರಾಟ ನಡೆದಿದೆಯಂತ ಎಂಬಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ವಕ್ಫ್ ವಿಚಾರದಲ್ಲಿ ಯಾರ್ದು ಜಮೀನು ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರಬೇಕು. ಅದನ್ನು ಅನ್ನೆಸೆಸರಿಯಾಗಿ ವಕ್ತಿಗೆ ಸೇರಿರೋದು, ಅದು ಹಿಂಗಾಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ, ಇಲ್ಲ ಎಲ್ಲ ತೊಗೊಂಡು ಹೋಗ್ಬಿಟ್ಟಿದೆ, ಇದೆಲ್ಲ ಸುಳ್ಳಿದು. ಇನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾರೆ ಈಗ. ಯಾಕೆಂದರೆ ಚುನಾವಣೆ ಮುಗೀತಲ್ಲ, ರಿಸಲ್ಟ್ ಆದಮೇಲೆ ಈಗ ನೋಡ್ತಾರೆ, ಯೋಚನೆ ಮಾಡ್ತಾರೆ ಇನ್ನೇನು ಫಿಟ್ಟಿಂಗ್ ಇಡಬೇಕು ಅಂತ ಹೇಳಿ. ಗೊಂದಲ ಸೃಷ್ಟಿ ಆಗ್ತಕ್ಕಂಥದ್ದು ಶುರು ಮಾಡೋದಕ್ಕೆ ಬಿ ಜೆ ಪಿಯವರು ಮಾಡೇ ಮಾಡ್ತಾರೆ. ಯಾಕೆಂದರೆ ಅವ್ರದ್ದು ಚಾಳಿ ಅದು. ಊರಲ್ಲಿ ಮಾಡಲಿ, ಬರೀ ಬೆಂಗಳೂರಿಗೆ ಯಾಕೆ ಮಾಡ್ತಾರೆ? ಪಬ್ಲಿಸಿಟಿ ಇಲ್ಲಿ ಜಾಸ್ತಿ ಸಿಗುತ್ತೆ ಅಂತನಾ? ಹೇಳ್ರಿ, ಒಂದು ಹಳ್ಳಿಗೆ ಹೋಗಿ ಮಾಡಕ್ಕೆ ಹೇಳ್ರಿ ಅವರಿಗೆ. 2 ದಿವಸ ಕುಂಭಕರ್ಣ ನಿದ್ದೆ ಮಾಡಿದ್ರು ತಾವಿದ್ದಾಗ. ತಾವು ನೀವಿದ್ದಾಗ ಯಾಕೆ ಮಾಡಲಿಲ್ಲ ಇದನ್ನೆಲ್ಲ? ಕೇಂದ್ರ ಸರ್ಕಾರ ನಿಮ್ಮದೇ ಅದ, 10 ವರ್ಷ ಕೇಂದ್ರ ಸರ್ಕಾರ ಅದ, 2014 to 24 ಮಾಡೋದಿರಲಿ. ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ದೀರಿ, ಮ್ಯಾನಿಫೆಸ್ಟೋದಾಗ ಹಾಕಿದ್ದೀರಿ, ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟಿದ್ದೀರಿ ಲೋಕಸಭೆಯಲ್ಲಿ.
ಇಲ್ಲಿ ಬಂದು ನಾಟಕ ಮಾಡ್ತೀವಿ. ವಕ್ಫ್ ಬೋರ್ಡ್ ವಿಚಾರದಲ್ಲಿ ಅತಿ ಹೆಚ್ಚು ಖಾತೆ ಬದಲಾವಣೆ ಆಗಿದ್ದರೆ ಅದು BJP ಈ ತೀರ್ಮಾನ ಆಗಿದ್ರೆ BJPಯರ ಕೇಂದ್ರ ಸರ್ಕಾರದಲ್ಲಿ BJPಯರಿದ್ದಾಗ. ಸೊ ಕಳೆದ ಬಾರಿ ಬೊಮ್ಮಾಯಿಯವರಿದ್ದಾಗ ಈ ಅವ್ರವ್ರ ದಾಖಲೆ ಪ್ರಕಾರ ಖಾತೆ ಮಾಡಿ ಅಂತೇಳಿ ಅವ್ರು ಕೊಟ್ಟಿರ್ತಕ್ಕಂಥ ನಿರ್ದೇಶನದ ಮೇಲೆ ಪಾಪ ಮಾಡಲೇಬೇಕಲ್ವ ಅವರು. 5 ವರ್ಷ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಅವ್ರಿಗೆ ನೋವಾಗಿದೆ, ಅದಕ್ಕೆ ಮಾಡಲಿ. ಒಂದ್ ಕಡೆ ಬಿಜೆಪಿ ಹೋರಾಟ ನಡೆಸ್ತಿದ್ರೆ ಮತ್ತೊಂದ್ ಕಡೆ ಯತ್ನಾಳ್ ಬಣವು ಪ್ರತ್ಯೇಕ ಹೋರಾಟಕ್ಕೆ ಸಿದ್ಧತೆ ನಡೆಸ್ತಿದೆ. ಹೀಗಾಗಿ ದೆಹಲಿ ಪ್ರವಾಸ ಕೈಗೊಂಡಿರೋ BY ವಿಜಯೇಂದ್ರ ಈ ಕುರಿತು ವರಿಷ್ಠರ ಜೊತೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ದೆಹಲಿಗೆ ಬಂದು ಪದೇ ಪದೇ ರಾಜ್ಯ ನಾಯಕರ ವಿರುದ್ಧ ಚಾಡಿ ಹೇಳ್ತಕ್ಕಂಥದ್ದು, ಕಂಪ್ಲೇಂಟ್ ಕೊಡ್ತಕ್ಕಂಥದ್ದರ ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ. ನನಗದ್ರ ಬಿಡುವೂ ಕೂಡ ಇಲ್ಲ. ಹಾಗಾಗಿ ನಾನು ದೆಹಲಿಗೆ ಬಂದು ಚಾಡಿ ಹೇಳ್ತಕ್ಕಂಥದ್ದಾಗಲಿ ಅದರ ಅವಶ್ಯಕತೆಯೂ ಇಲ್ಲ, ಆ ಪ್ರಶ್ನೆನೂ ಉದ್ಭವ ಆಗೋದಿಲ್ಲ. ಪ್ರತ್ಯೇಕ ಹೋರಾಟ ಅಂತೇಳಿ ಪದೇ ಪದೇ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಒಂದು 2-3 ಜನ ತಂಡ ಅಷ್ಟೇ. ಕೆಲವರೇನು ಪದೇ ಪದೇ ನನ್ನ ವಿರುದ್ಧ ಮಾತನಾಡ್ತಾರೆ, ಅವರು ಕೂಡ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸಮಯ ಬೇಕಾಗ್ತದೆ. ಎಷ್ಟು ಸಮಯ ಬೇಕಾಗ್ತದೆ ಅವ್ರಿಗೆ ಕೇಳಿ. ಎಲ್ಲ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಿರಂತರವಾಗಿ ನಾನು ಮಾಡ್ತಾ ಇದ್ದೇನೆ. ಇನ್ನು ಇದೇ ವೇಳೆ ಬಂಡಾಯದ ನಾಯಕರ ಬಗ್ಗೆ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇನ್ನು ವಕ್ಫ್ ವಿಚಾರವಾಗಿ 1 ವಾರದಿಂದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬೀಳ್ತಿದೆ. ಆದ್ರೂ JDS ನಾಯಕರು ಮಾತ್ರ ಹೋರಾಟಕ್ಕೆ ಬೆಂಬಲ ನೀಡುತ್ತಿಲ್ಲ. ವಕ್ಫ್ ವಿಚಾರದಲ್ಲಿ ದಳಪತಿಗಳು ತಟಸ್ಥವಾಗಿದ್ದಾರೆ. ಈ ಮಧ್ಯೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು, ಸಚಿವ ಜಮೀರ್ ಅಹಮದ್ ಕಚೇರಿಗೆ ಮುತ್ತಿಗೆ ಹಾಕಲು ತೆರಳಿದ್ರು. ಮುತಾಲಿಕ್ ಸೇರಿ ಕಾರ್ಯಕರ್ತರನ್ನ ದಾರಿ ಮಧ್ಯೆಯೇ ತಡೆದು ವಶಕ್ಕೆ ಪಡೆಯಲಾಯಿತು. ಬ್ಯೂರೋ ರಿಪೋರ್ಟ್ TV9.